ಭಾರತದ ಇರ್ತದೆ. ಸಿಬ್ಬಂದಿಗಳಿಗೇನು ಅವರ ಆಯುಷ್ಯವನ್ನ ಬರೀಲಿಕ್ಕೆ ಆಗ್ತದಾ? ಅದೌದು, ಅವರ ಹಣೆ ಬರವನ್ನ ಬರೀಲಿಕ್ಕೆ ಆಗ್ತದಾ? ಅವರ ಖಂಡಿತ ಹೌದು. ಈ ವರ್ತಮಾನವನ್ನ ಬದಲಾಯಿಸ್ಲಿಕ್ಕೆ ಆಗ್ತದಾ? ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು? ಸಾವು ಯಾವಾಗ ಬರ್ತಿರ್ತದೆ, ಯಮರಾಯ ಯಾವಾಗ ಬರ್ತದೆ, ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಯಾರಿಗಾದ್ರೂ? ದೀಪ ಹೌದು, ಜೋರಾಗಿ ಉರಿತದೆ ಸಾಯೋಕ್ಕಿಂತ, ಅದನ್ನು ನೀವು ಮಾಡ್ತಾ ಇರೋದು ಅದೇ ಕೆಲಸ ಇದು. ಹೌದು, ಹೌದು, ಜೋರಾಗಿ ಹೌದು. ಉರಿತಾ ಇದ್ದೀರಾ ನೀವು, ಆಯ್ತಾ? ಜೋರು ಹೌದು ಉರಿತಾ ಹೌದು. ಇದ್ದೀರಾ. ನಾವು ಅರ್ಥ ಯಾವತ್ತು ಮಾಡ್ಕೊಳ್ಳಿ. ತಮ್ಮ ಇದು ನಿಗೂಢ, ಪರವಾಗಿಯೇ ಟೆಲಿಕಾಸ್ಟ್ ಇದು ಮಾಡುವಂತವರು. ನೀವು ಯಾರ ಪರವಾಗಿ ಮಾಡ್ತಾ ಇದ್ರೆ ಗೊತ್ತಿದೆ ನಂಗೆ. ಇದು ನಿಗೂಢವಾದ ಅರ್ಥ, ನೀವು ಅರ್ಥ ಮಾಡ್ಕೋಬೇಕು. ದೀಪ ಜೋರಾಗಿ ಉರಿತದೆ, ಆಯ್ತಾ? ಜಾಸ್ತಿ ದಿವಸ ಇಲ್ಲ. ತಮ್ಮ ಪರವಾಗಿ ಆ, ಈಗ ಏನಂದ್ರೆ ಈಗ ಕ್ಷೇತ್ರದ ವಿಚಾರವಾಗಿ ಬಂದ ಕಾರಣ ಆ ಈಗ ತಮ್ಮ ಮುಂದಿನ ಆ ತಲೆಮಾರಿಗೆ ನೋಡಿದ್ರೆ ತಮ್ಮ ಆ, ಈ ಡಾಕ್ಟರ್ ದೇವಮಾನವರ ಈ ಸ್ಥಾನವನ್ನು ನೀವು ಇದು ಯಾರು ತಗೊಳ್ತಾರೆ ಪೂಜ್ಯರೇ ಮುಂದಿನ ಸ್ವಲ್ಪ ದಿವಸಗಳಲ್ಲಿ? ಸಮಸ್ಯೆ ಇದೆ, ಸ್ವಲ್ಪ ಸಮಸ್ಯೆ ಇದೆ. ಆ ವಿಚಾರ ನನಗೆ ಇನ್ನೊಂದು 100 ವರ್ಷ ಬದುಕಬೇಕಂತ ಆಸೆ ಇದೆ. ಸ್ವಲ್ಪ ಜನಗಳ ಬದುಕಿಗೆ ಬಿಡುದಿಲ್ಲಲ್ಲ ಹೋರಾಟಗಾರರೆಲ್ಲ ನಿಮ್ಮನ್ನು. ಇಲ್ಲ, ಅವರಿಗೆಲ್ಲ ಏನ್ ಮಾಡಕ್ ಆಗಲ್ಲ ಬಿಡಿ. ನಾವು ಹೋರಾಟಗಾರರಿಗೆಲ್ಲ ಏನ್ ಮಾಡಕ್ ಆಗಲ್ಲ ನಮ್ಮನ್ನ. ಅಲ್ಲ ಹಾಗೆಲ್ಲ ನಮ್ದು ಈಗಲೇ ನಿಜವಾಗ್ಲೂ ನಿಮ್ಗೆ ಅಲ್ಲೇ ನರಗಳ ಕಟಾಗ್ತದೆ. ಸಮಸ್ಯೆ ಎಲ್ಲ ಬರ್ತಾ ಇದೆ. ನೀವು ಅದೇ, ಮೊನ್ನೆ ಮೊನ್ನೆ ಆರೋಗ್ಯ ಅದು ಸಮಸ್ಯೆ ಬಗ್ಗೆ ನೀವು ಅದನ್ನ ಹಾಸ್ಯಾಸ್ಪದವಾಗಿ ಹೇಳಕ್ ಹೋಗ್ಬೇಡಿ. ಅದು ಎಲ್ರಿಗೂ ಬರ್ತದೆ. ಆರೋಗ್ಯ ನಾವು ಸಮಸ್ಯೆ ಬಿಟ್ಟು ನಮ್ಮ ಮಾತಾಡಿ. ತಮ್ಮನ್ನು ಅದು ನಾವು ಆಗ್ಲೇ ಹೇಳಿದಾಗೆ ನಾವು ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದಲೂ ಫೋಟೋದಲ್ಲಿ ಪೂಜಿಸ್ತಾ ಬಂದವರು. ಹ್ಮ್. ಇಲ್ಲಪ್ಪ ನಾವು ಯಾವತ್ತೂ ತಮ್ಮನ್ನು ಹಾಸ್ಯಾಸ್ಪದ ರೀತಿಯಲ್ಲಿ ಮಾತಾಡ್ತಿಲ್ಲ. ಮತ್ತೆ ತಮ್ಮ ಇನ್ನೊಂದು ಗೊತ್ತಾ, ಮೇಲಿರುವಂತ ನೀವು ಇನ್ನೊಂದು ನೀವು 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 ಸ್ವಲ್ಪ ಆಂಕರಿಂಗ್ ಕಲಿಬೇಕು ನೀವು, ಆಯ್ತಾ? ಹೌದು ಹೌದು ನಾನು ಹೌದು ಹೌದು. ಹೇಳ್ತೀನಿ ಕೇಳಿ. ಇನ್ನೊಬ್ಬರ ಆರೋಗ್ಯ, ಇನ್ನೊಬ್ಬರ ಹೆಲ್ತ್ ಸಂಬಂಧಪಟ್ಟಿತ್ತು ಅದೆಲ್ಲ ಮಾತಾಡುವಂಥದ್ದಲ್ಲ ನೀವು ಮಾಧ್ಯಮದವರಾಗಿ. ಇಲ್ಲ ಇದು ಅರ್ಥ ನಾವು ಮಾಡ್ಕೊಳ್ಳಿ. ಎಲ್ಲವನ್ನು ಟೆಲಿಕಾಸ್ಟ್ ಮಾಡುದಿಲ್ಲ ಪೂಜ್ಯರೇ. ಇಲ್ಲ, ನೀವು ಯಾಕಂದ್ರೆ ಅದು ಇದು ನೋಡಿ ಈಗ ನೋಡಿ, ಡಯಾಬಿಟೀಸು BP ಇದ್ದವರಿಗೆ ಅದು ಸಹಜವಾಗಿ ಬರ್ತದೆ. ಅದು ಏನು ಅಲ್ಲ, ದೊಡ್ಡ ಶಾಪ ಗೀಪ ಏನು ಅಲ್ಲ ಅದು. ಹೌದು. ಅದನ್ನ ವಿಶೇಷವಾಗಿ ಅದಕ್ಕೆ ವೈಭವೀಕರಣ ಮಾಡಬೇಕಾದ ಅಗತ್ಯ ಇಲ್ಲ. ಎಲ್ರಿಗೂ ಪ್ರಾಯ ಆದ ನಂತರ ಬರುವುದು ವಯೋಸಹಜ ಹೌದಲ್ಲ ನಾನು ಕಾಯಿಲೆಗಳು. ಯಾಕೆ ವಯೋಸಹಜ ಕೇಳಿದೆ ಅಂದ್ರೆ ಕಾಯಿಲೆಗಳು ನಮ್ಮ ನಮ್ಮ ದೇಶವನ್ನು ಆಳಿದಂತ ಒಂದು ಮುಖ್ಯ ರಾಜಕಾರಣಿಗೆ ಮರುವಿನ ರೋಗ ಇತ್ತು. ಹಾಗಂತ ಇತ್ತು ಒಳ್ಳೆ ಇತ್ತು. ಉತ್ತಮ ರಾಜಕಾರಣಿ ಅವರು. ಹಾಗಂತ ಅಲ್ಲ ಮಾತ್ರಕ್ಕೆ ಪೂಜ್ಯರೇ, ಅವರೇನು ತಪ್ಪು ಮಾಡಿದ್ರಂತ ಅಲ್ಲ ಹೇಳಕ್ ಯಾಕೆ ಆಗ್ತದಾ? ಕೇಳಿದೆ ತಮ್ಮಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಎಲ್ಲ ಇದೆ ಅಲ್ವಾ? ಹ್ಮ್. ಅದರಲ್ಲೆಲ್ಲ ಏನಾದ್ರೂ ಮಸಾಜ್ ಸೆಂಟರ್ ಅದೆಲ್ಲ ಅದೆಲ್ಲ ಇದೆ ಅದೆಲ್ಲ ಅಲ್ಲ ಅದೆಲ್ಲ ರಾಜಕಾರಣಿಗಳಿಗೆ, ನಮಗಲ್ಲ ಅದು. ರಾಜಕಾರಣಿ? ಅದೆಲ್ಲ ರಾಜಕಾರಣಿಗಳಿಗೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಂದಾಗ ಕಾರಣ ಅದು ತಮ್ಮ ನರಗಳಿಗೆ ಎಲ್ಲ ಅಲ್ಲಿ ಏನಾದ್ರೂ ವ್ಯವಸ್ಥೆಗಳು ನಡೀತಾ ಇದ ನಮಗೆ ಅಲ್ಲ, ಅಲ್ಲಿ ಏನಾದ್ರೂ ರಾಜಕಾರಣಿಗಳ ನರಗಳಿಗೆ ವ್ಯವಸ್ಥೆ ನಡೀತದೆ. ನಮ್ಮ ನಡೀತದೆ ನರಗಳಿಗೆ ಯಾವ ನಡೀತದೆ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲ. ಅವ್ರ ಎಲ್ಲ ನರಗಳಿಗೆ ವ್ಯವಸ್ಥೆ ನಡೀತದೆ. ಹ. ಇನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ನೇನಿದೆ ವಿಚಾರಗಳು ಪೂಜ್ಯರೇ? ಹ್ಮ್. ಅಲ್ಲ, ಹೇಳೋದಾದ್ರೆ ತುಂಬಾ ಇದೆ. ಆದ್ರೆ ನೀವು ಪ್ರಶ್ನೆ ಕೇಳೋ ರೀತಿ ದಾಟಿ ಯಾಕೋ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ನಮ್ಮ ನೋಡಿ. ನೀವು ಯಾರ್ದೋ ಪರವಾಗಿ ಪ್ರಶ್ನೆ ಕೇಳಿದಾಗೆ ಮಾಡ್ತಾ ಇದ್ದೀರಪ್ಪ. ಇಲ್ಲ ಇಲ್ಲ ಪೂಜ್ಯರೇ, ಹ್ಮ್. ನಾವು ಯಾವತ್ತು ತಮ್ಮ ಮೇಲಿರುವಂತ ಪ್ರೀತಿ ವಿಶ್ವಾಸ, ತಮಗೆ ಬರುವಂತ ಕೆಲವೊಂದು ಅಪವಾದಗಳಿಂದ ತಮ್ಮನ್ನು ಹೊರತರಬೇಕನ್ನುವಂತ ಕಾರಣದಿಂದಾಗಿ ನಾವು ಪ್ರಶ್ನೆಗಳು ಕೇಳುವಂತ ಹಾಗಾದ್ರೆ ಕೇಳಿ, ವ್ಯವಸ್ಥೆಗೆ. ಹಾಗಾದ್ರೆ ಕೇಳಿ, ಹೇಳೋಣ. ಹಾಗಾದ್ರೆ ಕೇಳಿ. ಹ್ಮ್. ಈಗ ನೀವೇನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ, ಏನು ಉತ್ತರವನ್ನ ಕೊಡ್ಬೇಕು ಅಂತ ಹೇಳಿದ್ರೆ ನಂಗೆ ಬೇಕಾದಷ್ಟು ವಿಚಾರಗಳಿದೆ. ಅದೇ ಒಂದೇ ಸಲ ಅದನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನಾನು ದೇವಸ್ಥಾನ ನೋಡಿ, ಹಳೇ ಬಿಲ್ಡಿಂಗೇ ಇದೆ ನಮ್ದು. ದೇವಸ್ಥಾನ ರಿಪೇರಿ ಮಾಡಕ್ ಹೋಗಿಲ್ಲ. ಅದಕ್ಕೂ ಕಾರಣ ಇದೆ. ದೇವಸ್ಥಾನಕ್ಕೆ ಹಾಕಿದ ಬಣ್ಣ ಸಹ ಯಾರೋ ಧರ್ಮಕ್ಕೆ ಹೊಡೆದು ಕೊಟ್ಟು ಹೋಗ್ತಾರೆ. ಅದಕ್ಕೂ ಹಣ ಖರ್ಚಿಲ್ಲ. ಒಂದೇ ಒಂದು ರೂಪಾಯಿ ಯಾವುದಕ್ಕೂ ಖರ್ಚು ಮಾಡಿ, ನಾವು ಹಣ ಮಾಡಿ 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 ತುಂಬಿಸಿ ಇಟ್ಕೊಳ್ಳೋದು. ಎಲ್ಲಾದ್ರೂ ಬಂದು ಯಾರಾದ್ರೂ ಈ ಬಸ್ಸಿಗೆ ಚಾರ್ಜ್ ಇಲ್ಲ, ಬಸ್ಸಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ ಅಂದ್ರೆ ಅವರಿಗೂ 1 ರೂಪಾಯಿ ಕೊಡೋದಿಲ್ಲ ನಾವು ಹೋಗ್ಲಿಕ್ಕೆ. ಬೈದು ಓಡಿಸ್ತೀವಿ ಮೊದಲು ಇಲ್ಲಿಂದ. ಕೊಡ್ತಿದ್ರಲ್ಲ ಪೂಜ್ಯರಿ, ಈಗ ಕೊಡುದಿಲ್ಲಲ್ಲ? ಇಲ್ಲ, ಈಗೆಲ್ಲ ಸ್ಟಾಪ್ ಮಾಡಿದ್ದೀವಿ. ಹ್ಮ್, ಹ್ಮ್. ಮುಂಚೆಲ್ಲ ಕೊಡ್ತಾ ಇದ್ವಿ, ಈಗೆಲ್ಲ ಸ್ಟಾಪ್ ಮಾಡಿದ್ವಿ. ಯಾಕೆ ಅದನ್ನೆಲ್ಲ ಮಾಡಬೇಕು? ಅದನ್ನೆಲ್ಲ ಮಾಡೋದಿಲ್ಲ ಈಗ, ಕಳ್ಸ್ಕೊಡ್ತೀವಿ ಹಾಗೆ. ಸ್ಟಾಪ್ ಮಾಡಿದೀವಿ ಅದನ್ನ ಹಾಗೆ. ಹ್ಮ್. ಏನು ತುಂಬಾ ಬೇಜಾರಾಗಿ ಪ್ರಶ್ನೆ ಕೇಳ್ತಿದ್ರಂತ ನಿದ್ದೆ ಬರ್ತಾ ಇದೆಯೇನು ಅಲ್ಲ? ಇಲ್ಲ ಪೂಜ್ಯರೇ, ನೀವು ಹೇಳುವಂತ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಹಾ. ಯಾಕಂದ್ರೆ ಈಗ ನೀವು ಸಡನ್ ಆಗಿ ಕೊಡ್ತಿದ್ದಂತ ಬಸ್ ಚಾರ್ಜ್ಗಳನ್ನು ಯಾಕೆ ನಿಲ್ಲಿಸಿದಿರ ಅನ್ನುವಂತ. ಇಲ್ಲ, ಅದೆಲ್ಲ ಕಾರಣಗಳಿದೆಯಪ್ಪ. ನಮ್ಮ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಕೆಲವರು. ಅದಕ್ಕೆಲ್ಲ ಹೌದು ಹೌದು. ಕೆಲವೊಂದನ್ನ ನಿಲ್ಸಿ ಬಿಟ್ಟಿದ್ದೀವಿ. ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು, ಸುಮ್ಮನೆ ಇದು ಮಾಡಿಕೊಂಡು, ಎಲ್ಲ ಒಂದು ರೀತಿಯ
ತೊಂದರೆ ಮಾಡ್ಕೊಂಡಿರ್ತಾರೆ. ಆ, ಹಾಗಾಗಿ ತಮ್ಮ ಕೆಲವರನ್ನ ನಿಲ್ಲಿಸಿ. ಕ್ಷೇತ್ರಕ್ಕೆ ಬರುವಂತ ಭಕ್ತಾದಿಮನಿಗಳಿಗೆ ಹತ್ರದಲ್ಲಿ ತಾವು ಕೆಲವೊಂದು ರೂಮಿನ ವ್ಯವಸ್ಥೆಗಳನ್ನೆಲ್ಲ ಮಾಡಿದೀರಾ ಪೂಜ್ಯರೇ? ಹ್ಮ್. ಅಲ್ಲಿ ಹೇಗೆ? ಅಲ್ಲಿ ಅವರಿಗೆಲ್ಲ ಭದ್ರತೆಗಳಿವೆಯಾ? ಅಥವಾ ಅಲ್ಲಿ ಸಿಬ್ಬಂದಿಗಳು ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾರಾ? ಅಥವಾ ಅಲ್ಲಿ ನಮ್ಮ ಅದರ ನಮ್ಮ ಚಾರ್ಜ್ಗಳೆಲ್ಲ ಹೇಗಿದೆ ಪೂಜ್ಯರೇ? ತುಂಬಾ ಬಹಳ ಕಡಿಮೆ, ಬಹಳ ಕಡಿಮೆ, ಬಹಳ ಕಡಿಮೆ. ಒಂದು ಹ್ಮ್. ರೀತಿ ಫ್ರೀ. ಅದೊಂದು ರೀತಿ ಫ್ರೀ, ಫ್ರೀ ಸರ್ವಿಸ್ ಇದ್ದಾಗೆ. ಸುಮ್ಮನೆ ಅಲ್ಲಿ ನೀರಿಗೆ ಕರೆಂಟ್ ಬಿಲ್ಲಿಗೆ ಸ್ವಲ್ಪ ಚಾರ್ಜ್ ತಗೊಳ್ತೀವಿ ಅಷ್ಟೇ. ಹ್ಮ್. ಹಾಗೆ ಬಹಳ ಕಮ್ಮಿ, ಬಹಳ ಕಮ್ಮಿ, ತುಂಬಾ ಕಮ್ಮಿ. ಯಾಕೆ ಅದೊಂದು ಕೇಳಿದೆವು ಅಂದ್ರೆ ಕ್ಷೇತ್ರಕ್ಕೆ ಯಾವತ್ತು ಕಳಂಕ ಬರಬಾರದು. ಆ ರೂಮಿನಲ್ಲಿ ಕೂಡ ಕೆಲವೊಂದು ಹೆಣಗಳು ಸಿಕ್ಕಿದೆ. ಅದು ಏನು ಕೊಲೆಯ ಅಸಹಜ ಸಾವುಗಳ ಹೇಗೆ ಪೂಜ್ಯರೇ? ನಿಮ್ ಬರೀ ಹೆಣ ಸಾವು ಇದನ್ನೇ ಕೇಳ್ತಾ ಇದ್ದೀವಿ. ನೀವು ಅದು ಬಿಟ್ಟು ಬೇರೆ ಏನಾದ್ರು ಕೇಳಿ ಅಲ್ಲ. ಯಾಕಂದ್ರೆ ಒಂದು ಕೋಟ್ಯಾಂತರ ನೋಡಿ, ಜನ, ನೀವು ಸಾವಿರಾರು ಜನ ಬಂದು ಜಾಗದಲ್ಲಿ ಒಬ್ಬೊಬ್ಬರು ಸತ್ತಿದ್ದು ದೊಡ್ಡ ವಿಚಾರ ಮಾಡ್ತಿರಲ್ಲ. ನಡೆದಾಡುವಂತ ದೇವರಾಗುವಾಗ ತಮ್ಮಗೆ ಹಾಗೂ ತಮ್ಮ ಕ್ಷೇತ್ರಕ್ಕೆ ಯಾವುದೇ ಕಳಂಕ ಬರಬಾರ್ದು ಪೂಜ್ಯರೇ. ನಾವು ನಿಮ್ಮಿಂದ ಹಣ ಸಾವು ಆದ್ರೆ ತೆಗೆದುಕೊಂಡು ಕಳಂಕ ಬರೋದು ಹೇಗೆ ಸ್ವಾಮಿ? ಯಾರ್ದು ಮನೆಯಲ್ಲೂ ಸಾಯ್ತದೆ, ಸತ್ತಲ್ಲಿ ಅವ್ರ ಮನೇಲಿ ಕಳಂಕ ಬರ್ತದಾ? ಒಂದ್ 10-15 ಜನ ಮನೆ ಇರೋರು ಮನೇಲಿ ಒಬ್ರು ಯಾರಾದ್ರೂ ಸಾಯ್ತಾರೆ, ಪ್ರಾಯ ಆಗಿ ತಮ್ಮ ವಯಸ್ಸಾಗಿ ಸಿಬ್ಬಂದಿಗಳೆಲ್ಲ ಅಲ್ಲಿ ಇರುವಾಗ, ಹಾ. ಭದ್ರತಾ ಸಿಬ್ಬಂದಿಗಳಿದ್ರು ಕೂಡ ಆತರ ಆಗುವಾಗ ಅದು ತಮಗೆ ಅದರದೊಂದು ಎಂತ ಇದು ಭದ್ರತಾ ಇರ್ತದೆ. ಸಿಬ್ಬಂದಿಗಳಿಗೇನು ಅವ್ರ ಆಯುಷ್ಯವನ್ನ ಬರೀಲಿಕ್ಕೆ ಆಗ್ತದಾ? ಅದೌದು, ಅವರ ಹಣೆ ಬರವನ್ನ ಬರೀಲಿಕ್ಕೆ ಆಗ್ತದಾ? ಅವರ ಖಂಡಿತ ಹೌದು. ಈ ವರ್ತಮಾನವನ್ನ ಬದಲಾಯಿಸ್ಲಿಕ್ಕೆ ಆಗ್ತದಾ? ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು? ಸಾವು ಯಾವಾಗ ಬರ್ತಿರ್ತದೆ, ಯಮರಾಯ ಯಾವಾಗ ಬರ್ತದೆ, ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಯಾರಿಗಾದ್ರೂ? ದೀಪ ಜೋರಾಗಿ ಉರಿತದೆ ಸಾಯೋಕ್ಕಿಂತ, ಅದನ್ನು ನೀವು ಮಾಡ್ತಾ ಇರೋದು ಅದೇ ಕೆಲಸ ಇದು. ಹೌದು, ಜೋರಾಗಿ ಹೌದು. ಉರಿತಾ ಇದ್ದೀರಾ ನೀವು, ಆಯ್ತಾ? ಜೋರ್ ಹೌದು, ಉರಿತಾ ಹೌದು. ಇದ್ದೀರಾ? ನಾವು ಅರ್ಥ ಯಾವತ್ತು ಮಾಡ್ಕೊಳ್ಳಿ. ತಮ್ಮ ಇದು ಪರವಾಗಿ ನಿಗೂಢ, ಟೆಲಿಕಾಸ್ಟ್ ಇದು ಮಾಡುವಂತವ್ರು. ನೀವು ಯಾರ ಪರವಾಗಿ ಮಾಡ್ತಾ ಇದ್ರೆ ಗೊತ್ತಿದೆ ನಂಗೆ. ಇದು ನಿಗೂಢವಾದ ಅರ್ಥ, ನೀವು ಅರ್ಥ ಮಾಡ್ಕೋಬೇಕು. ದೀಪ ಜೋರಾಗಿ ಉರಿತದೆ, ಆಯ್ತಾ? ಜಾಸ್ತಿ ದಿವಸ ಇಲ್ಲ. ತಮ್ಮ ಪರವಾಗಿ ಇದ್ದವರು ಮಾತ್ರ ಉಳಿತಾರೆ. ತಮ್ಗೆ ಎದುರಾಗಿ ಹೋದಂತವರು ಆ ಕೊನೆಯ ಕಾಲ ಬಂದಿದೆ ಅನ್ನುವಂತ ವಿಚಾರವನ್ನು ತಾವು ಹೇಳ್ತಾ ಇದ್ದೀರಾ. ಹೌದಪ್ಪ, ಖಂಡಿತ ಹೇಳದೆ ಬಿಡ್ತೀವ ಮತ್ತೆ? ಹಾ? ಅದೇ ಹಿಂದಿನ ಎಪಿಸೋಡ್ ಮಾಡಿದಾಗಲೇ ಒಂದ್ 2-3 ಕರೆಗಳು ನಮಗೆ ಬಂದಿದೆ ಬೆದರಿಕೆಯದ್ದು. ಆ ಹ್ಮ್. ತಮ್ಮ ಸೈಡ್ ನಿಂದ ಬಂದಿದೆಯೋ ಅಥವಾ ಆ ಬೇರೆ ಯಾರಾದ್ರೂ ಮಾಡಿದಾರ ಅನ್ನುವಂತ ನಮ್ಗೆ ಅನುಮಾನಗಳಿತ್ತು. ಹ್ಮ್. ಆ ಆ ಬಗ್ಗೆ ಹ್ಮ್. ತಾವೇನ್ ಹೇಳ್ತೀರಾ ಪೂಜ್ಯರೇ? ತಾವೇನಾದ್ರೂ ಬೆದರಿಕೆ ಕರೆ ಹಾಕಿ ಸ್ವಂತ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ನಾವದೇ ಹೇಳಿದ್ನಲ್ಲ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂತ ಕೆಲಸವನ್ನ ಮಾಡೋದಿಲ್ಲ. ಏನಾದ್ರೂ ನಿಮ್ಮನ್ನೆಲ್ಲ ಮಾಡ್ಬೇಕಾದ್ರೆ ಏನ್ ಕಷ್ಟ ಇಲ್ಲ. ಅದು ನಿಮ್ಮ ಚಾನಲ್ ಇರೋದು ಕುಂದಾಪುರದಲ್ಲಿ, ನಮ್ಗೆ ಗೊತ್ತುಂಟು, ಆಯ್ತಾ? ಇನ್ನೊಂದು ಚಾನಲ್ ಇರುವುದು ಕೇರಳದಲ್ಲಿ, ನಮ್ಗೆ ಗೊತ್ತುಂಟು. ಎಲ್ಲಿ ಎಲ್ಲಿ ಆ ಚಾನಲ್ ಯಾವ ಜಾಗದಲ್ಲಿ ನಿಮ್ಮ ವಿಳಾಸ ಪೂರ್ತಿ ನಮ್ಮ ಕೈಲಿದೆ. ಕುಂದಾಪುರದಲ್ಲಿರೋ ಚಾನಲ್ ಬಗ್ಗೆ ವಿಳಾಸ ಇದೆ, ಕೇರಳದಲ್ಲಿರೋ ಚಾನಲ್ ಬಗ್ಗೆನೂ ವಿಳಾಸ ಇದೆ, ಆಯ್ತಾ? ಹಾಗೆ ಮಂಗಳೂರಲ್ಲಿರುವ ಚಾನಲ್ ಬಗ್ಗೆ ವಿಳಾಸ ಇದೆ. ಇನ್ನಿತರ ಹಲವು ಜಿಲ್ಲೆ ರಾಜ್ಯದಲ್ಲಿರುವ ಎಲ್ಲ ಚಾನಲ್ಗಳ ಬಗ್ಗೆ ವಿಳಾಸ ಇದೆ. ಎಷ್ಟೊತ್ತಿಗೆ ಯಾವತ್ತು ಬಂದು ಹೇಗೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತುಂಟು. ನಾವೇನ್ ಬರ್ಬೇಕಾ? ಏನಾದ್ರೂ ಮಾಡ್ಬೇಕಾದ್ರೆ ನಾವೇನ್ ಬರ್ಬೇಕೇನ್ರಿ? ಎಲ್ಲ ವ್ಯವಸ್ಥೆ ಕೂತಲ್ಲೇ ಆಗ್ತದೆ. ಒಂದು ಫೋನ್ ಕಾಲ್ ಸಾಕು, ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ತಮ್ಮ ಗ್ಯಾಂಗ್ ಎಲ್ಲಾ ಪ್ರದೇಶದಲ್ಲೂ ಕೂಡ ಪಸರಿಸಿದೆ. ಖಂಡಿತವಾಗ್ಲಿದೆಯಪ್ಪ, ಖಂಡಿತ. ಇಲಾಖೆಯಲ್ಲಿದೆ, ಪೊಲೀಸ್ ಇಲಾಖೆಯಲ್ಲಿದೆ, ಎಲ್ಲ ರೆವಿನ್ಯೂ ಇಲಾಖೆಯಲ್ಲಿದೆ, ಎಲ್ಲ ಇಲಾಖೆಯಲ್ಲಿದೆ. ಇಲಾಖೆ ನನ್ನ ಇಲ್ಲದ ಜಾಗ ಎಲ್ಲೂ ಇಲ್ಲ, ಗೊತ್ತುಂಟ ನಿಮ್ಗೆ? ಅಲ್ಲ, ದೇವರ ಹೆಸರಿನಲ್ಲಿದ್ದ ಭೂಮಿ ತಮ್ಮ ಹೆಸರಲ್ಲಿ. ನೀವು ಹೆಜ್ಜೆ ಇಟ್ಟು ಹೊರಗೆ ಬರುವಾಗ ನಿಮ್ಮನ್ನು ಅಬ್ಸರ್ವ್ ಮಾಡಿ ಹೇಳಿ, ನೀವು ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲಿ ಕೂತ್ಕೊಂತೀರಾ, ಯಾರ ಜೊತೆ ಮಾತಾಡ್ತೀರಾ, ಪ್ರತಿ ವಿಷಯ ನಮಗೆ ಬರ್ತದೆ. ಅಷ್ಟು ಅಪ್ಡೇಟ್ ಇದೆ. ಏನಂತ ಏನಿರ್ಲಿ ಪೂಜ್ಯರೇ, ಇಷ್ಟೊತ್ತು ಆದಿತ್ಯ ಅವರೇ, ನಿಮ್ಮ ಹೆಸರು ಆದಿತ್ಯ ಕಿರಣ್ ಅಲ್ವಾ? ಹೌದು. ಆದಿತ್ಯನಿಗೆ ಕಿರಣ ಬರುವ ಹಾಗೆ ಮಾಡೋದು ನಾವೇ. ಕಿರಣ ಇಲ್ದಿದ್ದಾಗೆ ಡಿಮ್ ಮಾಡೋ ಶಕ್ತಿನೂ ನಮ್ಗಿದೆ. ಹೊಳಿತಾ ಇದ್ದೀರಾ, ಕ್ಯಾಮ್ರಾದ ಮುಂದೆ ಕೂತ್ಕೊಂಡು ಬಹಳ ಹೊಳಿತಾ ಇದ್ದೀರಾ, ನೋಡ್ತಾ ಇದ್ದೀನಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಆಶೀರ್ವಾದ ಪೂಜ್ಯರೇ. ನಾವು ನಿಮ್ಮ ಪರವಾಗಿ ಯಾವತ್ತು ಟೆಲಿಕಾಸ್ಟ್ ಮಾಡ್ತೇವೆ. ನಮ್ಮ ನೀವು ಬದುಕಲಿಕ್ಕೆ ಬಿಡಬೇಕು. ಅಲ್ಲ, ನಿಮ್ಮ ಮಾತಲ್ಲಿ ಸ್ವಲ್ಪ ನಂಜು ಕಾಣಿಸ್ತಾ ಇದೆ, ನಂಜು. ಖಂಡಿತವಾಗ್ಲು ಬಹಳ ನಂಜಿದೆ, ಗೊತ್ತಾಗ್ತದೆ. ಮಾತಾಡುವಾಗ ಮೃದು ಸ್ವಭಾವದ ತರ ಮಾತಾಡ್ತೀರಾ ನೀವು. ಆ ಮೃದುತ್ವ ಅಲ್ಲ, ನಿಮ್ಗೆ ತಮ್ಮಗೆ ತಾವಾದ್ರೆ ಒಂದು ಎದುರಲ್ಲಿ ಗೋಮುಖ, ಒಳಭಾಗದಲ್ಲಿ ವ್ಯಾಘ್ರಮುಖ. ನಾವೇನಿದ್ರು ನಮ್ಮ ಚಾನೆಲ್ ನ ಪರವಾಗಿ ತಮ್ಮ ಜೊತೆ ಓಪನ್ ಆಗಿ ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ತಮ್ಗೆ
ಯಾವುದೇ ರೀತಿಯಲ್ಲಿ ತಮ್ಮ ಹೆಸರಿಗೆ ಕಳಂಕ ಬರಬಾರ್ದು, ತಮ್ಮ ಕ್ಷೇತ್ರಕ್ಕೆ ಕಳಂಕ ಬರಬಾರ್ದು. ಯಾಕಂದ್ರೆ ನಾವು ನಿಮ್ಮ ಹಣ ತೆಗೆದುಕೊಂಡು ಈಗ ನಾವು ಟೆಲಿಕಾಸ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದೇವೆ. ಆದ ಕಾರಣ ನಾವ್ ಯಾವತ್ತೂ ತಮ್ಮ ಬೆಂಬಲಿಗರೇ. ಅದೇನೇ ಇರ್ಲಿ ಪೂಜ್ಯರೇ, ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ ಜೊತೆ ಇಷ್ಟೊತ್ತು ನಿಮ್ಮ ಮಾತು ಕಾಲ ನಿಮ್ಮ ಕಳೆದಕ್ಕೆ ಮಾತು ಕೇಳಿ ಕೇಳಿ ನಿದ್ದೆ ಬರ್ಲಿಕ್ಕೆ ಶುರು ಆಯ್ತು. ತುಂಬಾ ಧನ್ಯವಾದಗಳು. ಮುಂದಿನ ಎಪಿಸೋಡ್ ಅಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು. ನಿಮಗೂ ಸಹ ಒಳ್ಳೇದಾಗ್ಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ, ನಿಮಗೆ ನಮ್ಮನ್ನು ವಿರೋಧ ಮಾಡಿಸ್ತಾ ಇರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಕೊಡ್ತೀನಿ. ಏನಾದರೂ ನಿಮಗೆ ಏನಾದರೂ ಸಮಸ್ಯೆ ಆದರೆ ನಿಮಗೆ ಆ ಸಮಸ್ಯೆನ ಪರಿಹಾರ ಮಾಡುವಂಥ ಆಶೀರ್ವಾದವನ್ನು ಕೊಡ್ತೀನಿ. ಏನು ಚಿಂತೆ ಮಾಡಬೇಡಿ. ನಮ್ಮ ಮನೆ ದೇವರು ನಿಮ್ಮೊಟ್ಟಿಗಿದ್ದಾರೆ, ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ಕಾಪಾಡ್ತಾರೆ. ಏನು ಚಿಂತೆ ಮಾಡಬೇಡಿ, ನಾವು ನಿಮ್ಮೊಂದಿಗೆ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ, ನಮಸ್ಕಾರ.